ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. ಮಾರ್ನಿಂಗ್ ಅಂದರೂ ಇವಾಗ ಟೈಮ್ 10 ಗಂಟೆ ಮೇಲೆ ಆಗೈತಿ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗೋದ್ಲಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವತ್ತಿನ ರೂಟೀನ್ ಏನಂದ್ರೆ ವ್ಲಾಗ್ ರೊಟ್ಟಿ ಪಂಚಮಿ. ಇವತ್ತು ರೊಟ್ಟಿ ಪಂಚಮಿ ಸಂಬಂಧ ಇವತ್ತೆಲ್ಲ ಥರ ಅಡುಗೆನೂ ಮಾಡಿರ್ತಾರೆ ರೀ ಎಲ್ಲರೂ. ರೊಟ್ಟಿ, ಚಪಾತಿ, ಕಾಳು, ಜುನ್ಕದ ವಡಿ, ಆಮೇಲೆ ಮೊಸರನ್ನ, ಚಟ್ನಿ, ಕೆಂಪು ಖಾರ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆನ ರೀ ಇವತ್ತೆಲ್ಲನೂ. ಬರ್ರಿ ನಾವು ಏನೇನು ಅಡುಗೆ ಮಾಡ್ಯಾವಂತ ತೋರಿಸ್ತೀನಿ. ಅವನ್ನ ಎಲ್ಲರೂ ಇಲ್ಲಿ ಓಣಿ ಒಳಗೆ ಒಬ್ರಿಗೊಬ್ರು ಎಲ್ಲರೂ ಕೊಡ್ತಾರೆ ರೀ. ನಾವು ಹಂಗೆ ಕೊಡ್ತೇವೆ. ಇದು ನಮ್ಮ ಸೈಡ್ ಸಂಪ್ರದಾಯ ಐತಿ. ಪಂಚಮಿ ಒಳಗೆ ನಾಳೆ ಹಾಲು ಒಯ್ದೈತೆ ಅಂದ್ರೆ ಇವತ್ತರಂತ ರೊಟ್ಟಿ ಪಂಚಮಿ ಅಂತ ಮಾಡ್ತೇವೆ. ಅದ್ರ ಸ್ಪೆಷಲ್ ರೀ ಇದು. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಾವು ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡಿರ್ತೇವೆ ನೋಡ್ರಿ ಇವತ್ತು. ಇದು ಕೆಂಪು ಖಾರ ಒಂದು ಹಚ್ಚಿಲ್ಲ ನಾನು. ಆಮೇಲೆ ಇದು ಪಚಡಿ ಅಂತಾರ, ಇದನ್ನು ಹಚ್ಚಿಲ್ಲ ನಾನು. ಮೂಲಂಗಿ ಇದೆ, ಮೆಂತ್ಯ ಪಲ್ಯ ಎಷ್ಟು ಇಟ್ಕೊಂಡೀನಿ. ಇಷ್ಟು ಇವನ್ನೆಲ್ಲ ಹಚ್ಚಿ ಓಣಿ ಒಳಗೆ ಎಲ್ಲರೂ ಒಬ್ರಿಗೊಬ್ರು ಕೊಡ್ತಾರೆ ರೀ. ಚಪಾತಿ, ಬದ್ನಿಕಾಯಿ, ಕಡ್ಲಿಕಾಳು, ಜುಣಕ, ಆಮೇಲೆ ಮೊಸರನ್ನ, ಶೇಂಗಾ ಚಟ್ನಿ, ಕೆಂಪು ಖಾರನೂ ಹಚ್ಕೊತಾರೆ ರೀ. ಆಮೇಲೆ ಮೆಂತ್ಯ ಪಲ್ಯ, ಮೂಲಂಗಿ, ಏನೇನು ತಪ್ಪಲು ಪಲ್ಯ ಇರುತ್ತೆಲ್ಲನೂ ಇದನ್ನು ಮಾಡ್ತಾರೆ ರೀ. ಕಾಳು ಯಾವ್ದು ಬೇಕು ಅದನ್ನು ಮಾಡ್ಕೊತಾರೆ ಎಲ್ಲರೂ. ಮಡ್ಕೆ ಕಾಳು, ಹೆಸರು ಕಾಳು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಜುಣಕ ಬದ್ನಿಕಾಯಿ ಅಂತೂ ಮಾಡಬೇಕ್ರಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ನೋಡ್ರಿ. ನನಗೆ ಅಡುಗೆದು ರೆಸಿಪಿನ ಹಾಕೋಕ್ಕಾಗಲಿಲ್ಲ ರೀ. ಮಾಡೋ ಮುಂದೆ ವ್ಲಾಗು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅಮ್ಮನೂ ಮಾಡತ್ತಿದ್ರು, ನಾನು ಮಾಡತ್ತಿದ್ದೆ. ಮುಂಜಾನೆ ಮಕ್ಕಳು ಸ್ಕೂಲಿಗೆ ಹೊಂಟಿದ್ರು. ಹೀಗಾಗಿ ನನಗೆ ಅದು ಅಡುಗೆ ಮಾಡೋ ಮುಂದೆ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡೇನಿ. ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು. ಮಳೆ ನಮಗಂತೂ ಚಲೋ ಐತ್ರಿ. ಇವತ್ತೂ ಫುಲ್ಲು ಬೆಳಗ್ಗೆಯಿಂದನೂ ಚಲೋ ಐತಿ ಮಳೆ. ಬಟ್ಟೆ ಎಲ್ಲ ತಂದು ಮತ್ತೆ ಒಳಗೆ ಹಾಕಿದೆ. ಇನ್ನೂ ಆರೇ ಇಲ್ಲವು. ನಿಮ್ಮ ಸೈಡ್ ರೊಟ್ಟಿ ಪಂಚಮಿನ ಯಾವ ಥರ ಆಚರಿಸ್ತೀರಿ? ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ನಿಮ್ಮ ಸಂಪ್ರದಾಯಗಳು ಹೆಂಗದಾವು ಅಂಥೇಳಿ. ನಾನು ನಮ್ಮ ಸಂಪ್ರದಾಯಗಳು ಹೆಂಗದಾವು ಅಂತ ತೋರಿಸ್ತೀನಿ. ನೀವು ಶೇರ್ ಮಾಡ್ಕೊರಿ. ಹಿಂದೆ ಲೇಬರ್ ಬಂದಾರ್ರಿ ಅಲ್ಲಿ. ಅಂದ್ರೆ ಗೊಬ್ಬರ ಹೇರಾತಾರ. ಒಂದು 5 ಟ್ರಿಪ್ ಹೇರಿದ್ರಿ. ಈಗ ಹೇರಿ ಬಿಟ್ರೆ ಊಟ ಮಾಡಿ ಮನೆಗೆ ಹೋದ್ರು ಅವರು. ಮತ್ತು ನಾಳೆ ಹೇರ್ತೇವೆ ಅಂದ್ರೆ ಮಳಿನ ಜೋರು ಬಂತು ರೀ ಒಂದೆರಡು ಸತಿ. ಹೀಗಾಗಿ ಬಿಟ್ಟು ಹೋದ್ರು ಅವ್ರು. ಅಂದ್ರೆ ಅದು ವಜ್ಜೆ ಆಗ್ಬಿಡುತ್ತೆ, ಗಾವನೂ ಆಗಂಗಿಲ್ಲ ಹೇರಕ್ಕೆ. ಹೊಲದಾಗ ಒಂದು ಸೈಡ್ ಹಾಕ್ಕೊಂಡಿರ್ತೇವೆ ರೀ. ಬ್ಯಾಸ್ಗ್ಯಾಗ ಅದನ್ನು ಹೊಲ ತುಂಬ ಹರಕೊಂತೇವೆ. ಮತ್ತು ಇಲ್ಲಿ ಜಾಗ ಭಾಳ ಇಲ್ಲರಿ ನಮ್ಗೆ. ಹೀಗಾಗಿ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಹಿಂಗೆ ಯಾವಾಗ ನಮಗೆ ಅನುಕೂಲ ಆಗ್ತೈತೆ ಅವಾಗ ಹೊಲಕ್ಕೆ ಕಡೆ ಹೇರ್ಬಿಡ್ತೇವೆ ರೀ. ಯಾಕಂದ್ರೆ ಜಾಗ ಭಾಳ ಕಡಿಮೆ ಇರೋದ್ರಿಂದ ನಾವು ಹಿಂಗೆ ಮಾಡ್ಬೇಕಾದ ಅನಿವಾರ್ಯತೆ ಐತ್ರಿ. ನಾನು ಆಕಳ ಸಡ್ಡಿಗೆ ಬಂದೆ ರೀ. ಬಸನ್ನ ಎಲ್ಲ ಪೂರ್ತಿ ಕ್ಲೀನ್ ಮಾಡತ್ತಾರ ಹಕ್ಕಿನ. ಬೆಳಗ್ಗಿಂದ ರೂಟೀನ್ ಎಲ್ಲ ಮುಗ್ದೈತ್ರಿ. ಹಾಲು ಹಿಂಡುದು ಆಮೇಲೆ ಉಳ್ದದ್ದೆಲ್ಲ ಕೆಲಸನೂ ಮುಗ್ದೈತಿ. ಈ ಕ್ಲೀನಿಂಗ್ ಕೆಲಸ ಅಷ್ಟು ಮಾಡತ್ತಾರ ರೀ. ಇದು ಹೊಗೆ ಹಾಕೋದು ಎದಕ್ಕಂದ್ರೆ ಈ ತಂಪಿಗೆ ಕುಡ್ನೋಣ ಭಾಳ ಅಲ್ರಿ. ಹೀಗಾಗಿ ಅದನ್ನು ಹೊಗೆ ಹಾಕ್ಕೊಂಡಿರ್ತಾರೆ.
ನಂದು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಆಗೈತೆ ರೀ. ಇವತ್ತು ಹಾಲು ಇದು ನಾಗರ ಪಂಚಮಿ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ. ಆ ನಾಗಪ್ಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರ ದೋಷವನ್ನು ಕಳೀಲ್ರಿ, ಎಲ್ಲರಿಗೂ ಜೀವನದಾಗ ಸಕ್ಸಸ್ ಅಂದ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ ರೀ. ಬರ್ರಿ ಇವತ್ತಿನ ನನ್ನ ವಿಡಿಯೋ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ಅಮ್ಮ ನಾನು ಉಂಡೆ ಕಟ್ಟಾತೇವ್ರಿ. ಇವತ್ತು ಹಾಲು ಇದ್ರಿ. ನಮಗೆ ಮಳಿನೂ ಸ್ಟಾರ್ಟ್ ಐತ್ರಿ. ಈಗ ಇವತ್ತು 5 ಥರ ಉಂಡೆ ಮಾಡಿ ಆಮೇಲೆ ಅಳ್ಳಿಟ್ಟು ಉಸುಳಿ ಮಾಡಿ ನಾಗಪ್ಪಗೆ ಹೊರಗೆ ಹೋಗಿ ಹಾಲು ಹೊಯ್ಕೊಂಬರ್ತೀವಿ ರೀ. ಅಂದರೆ ದೇವಸ್ಥಾನದಾಗ ಇರ್ತೈತಲ್ಲ ನಾಗಪ್ಪನ ಕಟ್ಟಿ, ಅಲ್ಲಿ ಹೋಗಿ ಹಾಲು ಹೊಯ್ಕೊಂಬರ್ತೀವಿ. ನೆಕ್ಸ್ಟ್ ಡೇ ಮತ್ತು ಮನ್ಯಾಗ ಮಣ್ಣಿನ ನಾಗಪ್ಪನ ಮಾಡಿ ಮನ್ಯಾಗ ಹಾಲು ಒಯ್ತೇವೆ ರೀ. ಇವತ್ತು ಮಾತ್ರ ಹೊರಗೆ ಹೋಗಿ ಹಾಲು ಹೊಯ್ಕೊಂಬರೋದು ರೀ. ಒಂದು 4 ಥರ ಮಾಡೇವ್ರಿ. ಈಗ ಇದು ಲಾಸ್ಟ್ ದಾನಿ ಉಂಡೆ ಅಷ್ಟು ಉಳ್ದೈತಿ, ಅದನ್ನ ಅಷ್ಟು ಮಾಡ್ಕೊಳಕತ್ತೀವಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಮನೆ ಹೆಣ್ಮಕ್ಳಿಗೆ ಉಂಡೆ ಕೊಟ್ಟು ಬರೋ ಸಂಪ್ರದಾಯ ಐತ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ. ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ರಿ, ಅವ್ರಿಗೆ ಹೋಗಿ ತವ್ರ ಮನೆಯವರು ಉಂಡೆ ಕೊಟ್ಟು ಬರ್ತಾರೆ ಗಂಡನ ಮನೆಗೆ. ನಾವು ನಮ್ಮ ಮನೆ ಮಗಳಿಗೆ ಇವತ್ತು ಉಂಡೆ ಕೊಟ್ಟು ಕಳ್ಸಕ್ಕಂತೇಳಿ ಉಂಡೆ ಕಟ್ಟಾಕತ್ತೇವೆ ರೀ. ಅಂದ್ರೆ ಹಾಲು ಇದು ಮುಗುದಿಂದ ಹೋಗಿ ಉಂಡೆ ಕೊಟ್ಟು ಬರ್ತಾರೆ ರೀ. ಪ್ರತಿಯೊಬ್ಬರೂ ಇದೇ ಥರ ಮಾಡ್ತಾರೆ. ಈ ಸಂಪ್ರದಾಯ ಮಾತ್ರ ನಮ್ಮ ಕಡೆ ಯಾರೂ ಬಿಡೋದಿಲ್ಲ ರೀ. ಇದನ್ನು ಎಲ್ಲರೂ ಮಾಡೇ ಮಾಡ್ತಾರೆ. ಹಬ್ಬ ಮುಗುದಿಂದೂ ಒಂದು 8 ದಿವಸ 15 ದಿವಸದ ಮಟನೂ ಬಂದು ತವ್ರ ಮನೆಯವರು ಉಂಡೆ ಕೊಟ್ಟು ಹೋಗ್ತಾರೆ. ಅವತ್ತ ಕೊಡ್ಬೇಕಂತೇನಿಲ್ಲ, ಒಟ್ಟು ಒಂದು 15 ದಿವಸದೊಳಗೆ ಅದು ಕೊಡ್ತಾರೆ ರೀ. ಇವು ಒಂದಿಷ್ಟು ಹಾಲು ಯಾಕಂತೇಳಿ 5 ಥರ ತೆಗೆದಿಟ್ಕೊಂಡಿವ್ರಿ. ಇವನ್ನ 5 ಥರ ಅಷ್ಟೇ ಮಾಡ್ಕೊಂಡೇವಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಮೇಲೆ ಮತ್ತು ಗಣೇಶ ಚೌತಿಗೂ ಮಾಡ್ತೇವೆ ರೀ, ವರಮಹಾಲಕ್ಷ್ಮಿಗೂ ಮಾಡ್ತೇವೆ. ಹೀಗಾಗಿ ಇಷ್ಟನ್ನು ಮಾತ್ರ ಮಾಡ್ಕೊಂಡೇವಿ. ಈಗ ಒಂದು 5 ಥರ ಅಷ್ಟೇ. ಹಬ್ಬಗಳ ಇನ್ನು ಮೇಲೆ 15 ದಿವ್ಸಕ್ಕೊಂದಿನ ಹಬ್ಬಗಳನ್ನು ಬರ್ತಾವ್ರಿ. ಹೀಗಾಗಿ ಮತ್ತು ಮಾಡಬೇಕು. ಭಾಳ ಮಾಡಿಟ್ಕೊಂಡ್ವಿ ಅಂದ್ರೆ ಬೇಗ ಹಾಳಾಗ್ತಾವೆ. ಅಷ್ಟಷ್ಟು ಮಾಡ್ಕೊಂಡ್ರಾತಂತ ಅಷ್ಟೇ ಮಾಡ್ಕೊಂಡೇವ್ರಿ. ಇವಾಗ ಎಳ್ಳು ಉಂಡೆ, ಶೇಂಗಾ ಉಂಡೆ, ಆಮೇಲೆ ದಾನಿ ಉಂಡೆ, ಆಮೇಲೆ ಗುಳ್ಳಿ ಉಂಡೆ, ಒಂದಿಷ್ಟು ಚುಮ್ಮರಿ ಉಂಡೆ, ಅಂದ್ರೆ ಟೋಟಲ್ 5 ಥರ ಮಾಡೀವ್ರಿ ಹಾಲು ಯಾಕಂತೇಳಿ. ಅದ್ರೊಳಗೆ ಒಂದಿಷ್ಟು ಸುಜಾತಗೂ ಕೊಟ್ಟು ಕಳಿಸ್ತೀವಿ ರೀ. ಮತ್ತು ನೆಕ್ಸ್ಟ್ ಹಬ್ಬಕ್ಕೆ ಮತ್ತು ಮಾಡೋದೈತೆ ಐತಲ್ರಿ. ಹೀಗಾಗಿ ಇಷ್ಟನ್ನು ಮಾಡ್ಕೊಂಡ್ವಿ. ನಾವು ಪ್ರತಿ ಸತಿನೂ ಹಬ್ಬದೊಳಗೆ ಗುಳ್ಳಡ್ಕೆ ಉಂಡೆ ಮಾಡ್ತಿದ್ವಿ. ಈ ಸತಿ ಮಾಡಲಿಲ್ಲ ರೀ. ಯಾಕಂದ್ರೆ ಕೆಲಸನೂ ಭಾಳ ಅದು, ಹೊಲ್ದಾಗ ಕೆಲಸನೂ ಚಲೋ ಇದ್ದು. ಹೀಗಾಗಿ ಭಾಳೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಇಷ್ಟನ್ನಷ್ಟೇ ಮಾಡ್ಕೊಂಡಿವ್ರಿ. ನಮಗೆ ಮಳೆ ಭಾಳ ಅಂದ್ರೆ ಭಾಳ ಬರತೈತ್ರಿ. ಹೀಗಾಗಿ ಅಮ್ಮ ಒಬ್ಬರೇ ಹೋಗಿ ಹಾಲು ಹೊಯ್ಕೊಂಬಂದ್ರೆ, ಇಲ್ಲೇ ಒಂದು ಪಕ್ಕದಲ್ಲಿ ದೇವಸ್ಥಾನ ಐತಿ, ಅಲ್ಲೇ ನಾಗಪ್ಪನ ಕಟ್ಟಿ ಐತಿ, ಅಲ್ಲೇ ಅಮ್ಮ ಅಷ್ಟೇ ಹೋಗಿ ಹಾಲು ಹೊಯ್ಕೊಂಬಂದ್ರೆ. ಸುಜ್ಜು ಸಮೂ ಸ್ಕೂಲಿಂದ ಬಂದಿಂದ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಆದರೆ ಮಳೆ ನಿಂದ್ರು ಹಂಗೆ ಕಾಣಿಸ್ಲೇ ಇಲ್ಲರಿ. ಇವತ್ತು ಒಂದು 90% ಮಳೆ ತೋರ್ಸಾತಿತ್ತು. ಹೀಗಾಗಿ ಮತ್ತು ಮಳೆಯಾಗಲ್ಲೇ ಇದನ್ನು ಮಾಡೋದು, ಅವರು ಸುಸ್ತಾಗಿ ಬಂದಿರ್ತಾರೆ ಹುಡುಗರು ಅಂಥೇಳಿ, ಬೇಡ ನಾನು ಹಾಲು ಹೊಯ್ಕೊಂಬಂದ್ಬಿಡ್ತೇನೆ ಅಂಥೇಳಿ ಅಮ್ಮ ಅಷ್ಟೇ ಹಾಲು ಹೊಯ್ಕೊಂಬಂದ್ರೆ. ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ನಂಗೆ ಅಳ್ಳು ಹುರಿದಿದ್ವಿ, ಉಂಡೆ ಕಟ್ಟಿದ್ವಿ, ಒಂದು ಸ್ವಲ್ಪ ಅಳ್ಳಿಟ್ಟು ಉಸುಳಿ ಎಲ್ಲನೂ ಮಾಡ್ಕೊಂಡು ಹೋಗಿ ಹಾಲು ಹೊಯ್ಕೊಂಬಂದ್ರೆ. ನಾಳೆ ಹುತ್ತ ಮುರಿದ್ರಿ. ಅಂದ್ರೆ ನಾಳೆ ಬ್ಯಾಳಿಗೆ ಹಾಕಿ ಮನ್ಯಾಗ ಮಣ್ಣಿನ ಹುತ್ತಪ್ಪನ ಮಾಡಿ ಮನ್ಯಾಗ ಹಾಲು ಒಯ್ತೀವಿ. ನಾಳೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನಮ್ದು ನಾಗರ ಪಂಚಮಿ ಹಬ್ಬ ಈ ಥರ ಆಚರಣೆ ಐತ್ರಿ. ನಿಮ್ಮ ಕಡೆ ಯಾವ ಥರ ಐತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದೆ ಎಲ್ಲರೂ ಹೇಳ್ರಿ.
ನಾನು ಬೆಳಗ್ಗೆ ಟಿಫಿನಿಗೆ ಉಪ್ಪಿಟ್ಟು, ಆಮೇಲೆ ಚಪಾತಿ ಪಲ್ಯ ಮಾಡಿದ್ದೆ, ಆಮೇಲೆ ಅಳ್ಳಿಟ್ಟು ಉಸುಳಿ ಮಾಡಿದ್ದೀವಿ ರೀ ಮಧ್ಯಾಹ್ನ. ಇವಾಗ ರಾತ್ರಿಗೆ ಮತ್ತು ಎಲ್ಲ ಅದಾಗತ್ತೆ, ರೊಟ್ಟಿ ಅಂತೂ ಮಾಡೋ ಹಂಗಿಲ್ಲ ಹಬ್ಬ. ಆಮೇಲೆ ಏನರ ಸ್ನ್ಯಾಕ್ಸ್ ಕರಿಬೇಕಂದ್ರೆ ಕರಿಯಂಗಿಲ್ಲ ರೀ. ನಾಗಪ್ಪನ ಎಡಿ ಕರ್ದಂಗೆ ಅಂತೇಳಿ ಇವತ್ತೇನೂ ಕರಿಯೋದು ಐಟಮ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡೀನಿ ರೀ ಈಗ ರಾತ್ರಿ. ನಾನು ಅಂದ್ರೆ ಅಂತಂಬ್ರಿದ್ದವರು ಅನ್ನ ಮಾಡಬಾರ್ದು ಇವತ್ತು ಪಂಚಮಿ ದಿವಸ, ಅನ್ನ ಉಣ್ಣಂಗಿಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಅನ್ನ ಮಾಡಲೇ ಇಲ್ಲ ಇವತ್ತು ಮಾಡೇ ಇಲ್ಲ ಬಿಡ್ರಿ ಅನ್ನನ. ಅದಕ್ಕೋಸ್ಕರ ಅಂತೇಳಿ ಮಕ್ಕಳಿಗೆ ನಮಗೆಲ್ಲರಿಗೆ ಸೇರಿ ಅಂತ ಉಪ್ಪಿಟ್ಟು ಮಾಡಿಬಿಟ್ಟೆ.